ಊಟ ತಿಂಡಿ ನಿದ್ದೆ. ಅದು ಊಟ ತಿಂಡಿ ನಿದ್ದೆ ಅಂದ್ರೆ ನಮ್ಮ ಮಾಮೂಲಿ ಹಾಗಲ್ಲ, ಹಾಗೆ ಮಾಡ್ಲಿಕ್ಕಿಲ್ಲ. ಎಲ್ಲವೂ ಶಿಸ್ತುಬದ್ಧ, ಕ್ಯಾಪ್ಸೂಲ್ ಅದು ಫುಡ್ಡು, ಕುಡಿಲಿಕ್ಕೆ ಅದು ಗ್ರಾವಿಟಿ, ಝೀರೋ ಗ್ರಾವಿಟಿ ಒಂದು ಪ್ರಪಂಚ. ಅದು ಭಾರಿ ಆಶ್ಚರ್ಯ. ಈಗ ನಾವಿಲ್ಲಿ ಈ ಭೂಮಿ ನಮ್ಮನ್ನು ಹಿಡ್ಕೊಂಡಿದ್ದಾಳಲ್ಲ, ಈ ಭೂಮಿ ತಾಯಿ ನಮ್ಗೆ ಗೊತ್ತಿಲ್ಲ ನಮ್ಮನ್ನು ಎಷ್ಟು ಚಂದನ ಆರೈಕೆ ಮಾಡ್ಕೊಂಡಿದ್ದಾಳೆ ಇವಳು ಅಂತ. ಆಕಾಶದಲ್ಲಿ ಬಿಟ್ಟಾಗ, ಸ್ಪೇಸಲ್ಲಿ ಬಿಟ್ಟಾಗ ಅಲ್ಲಿ ಕುಡಿಲಿಕ್ಕಾಗೋದಿಲ್ಲ, ನಿಲ್ಲಿಕ್ಕಾಗೋದಿಲ್ಲ, ಮಲಗಲಿಕ್ಕಾಗೋದಿಲ್ಲ, ಓಡ್ಲಿಕ್ಕಾಗೋದಿಲ್ಲ, ಹಾರಲಿಕ್ಕಾಗೋದಿಲ್ಲ. ಹೀಗಂದ್ರೆ ನಾನು ಹಿಂದೆ ಹೋಗ್ತೇನೆ, ಆಯ್ತೆಲ್ಲ ಆಗ್ಬಿಡುತ್ತೆ. ಹಾಗೆ ಅಂಥ ಒಂದು ಅದ್ಭುತ ಮನೆಯಲ್ಲಿ ಅಷ್ಟು ಎತ್ತರದಲ್ಲಿ ಅಷ್ಟು ದಿವಸ ಕಳೆದು ಪುನಃ ಬಂದರಲ್ಲ, ಇದೇ ದೊಡ್ಡ ಸಾಧನೆ. ಉದಾಹರಣೆ ಕೊಡ್ತಿದ್ರಿ. ಏನು ಈಗ ನಮ್ಮಲ್ಲಿ ನಾವು ಮಾಮೂಲಿ ಈಗ ಚಾರ್ಮಾಡಿ ಅಥವಾ ನಮ್ಮ ಈ ಘಾಟಿಗಳಲ್ಲಿ ಕೆಲವು ಸರಿ ಬಸ್ ಒಂದು ಮಗ್ಸಿ ಬಿದ್ದುಬಿಟ್ರೆ ಮಧ್ಯದಲ್ಲಿ 3-4-5 ಗಂಟೆ ಇದ್ಬಿಟ್ರೆ ಆಗ ನಮ್ಮ ದೇಹ ಮತ್ತು ಮನಸ್ಸಿನ ಸ್ಥಿತಿ ಆಲೋಚನೆ ಮಾಡಿದ್ದೀರಿ ನೀವು? ಏನು ಮಾಡೋದು? ಹೇಗೆ ಇಟ್ಕೊಂಡು ಹೋದ ಬಿಸ್ಕೆಟ್ ಖಾಲಿ ಆಗಿರುತ್ತೆ, ನೀರಿಲ್ಲ, ನಾವು ನಮ್ಮ ಫೋನ್ ಕಮ್ಯುನಿಕೇಷನ್ ಸಿಗೋದಿಲ್ಲ. ಈ ಮಾಮೂಲಿ ವ್ಯವಸ್ಥೆ ಹೇಳಿದ್ದು ನಾನು. 3-4-5 ಗಂಟೆ ಘಾಟಿಗಳಲ್ಲಿ ಸಿಕ್ಕಿಬಿದ್ದಾಗ, ನಾವು ಘಾಟಿ ಅಂತ ಹೇಳಿದಷ್ಟೇ, ಹೀಗೆ ಸಿಕ್ಕಿಬಿದ್ದಾಗ ನಮ್ಮ ಮಾನಸಿಕ ಸ್ಥಿತಿ ಎಲ್ಲ ವಿಕಾರಗಳು ಹೊರಗೆ ಬರ್ತವೆ. ಮೇಡಮ್ ಹಾಗೆ ವಿಕಾರ ಆಗಿಲ್ಲ, ಏನೂ ಮಾತಾಡಿಯಲ್ಲ ಅವರ ಸಾಧನೆ ಅಂತ ಅನಿಸುತ್ತೆ ನನಗೆ. ಈ ಕ್ಲಿಷ್ಟ 286 ದಿವಸದಲ್ಲಿಯೂ ಸಹ ಅವರ ಯಾವುದು ತಾಳ್ಮೆಯನ್ನು ಕಳ್ಕೊಳ್ಳದೆ, ಅವರ ನಿಯಮಿತವಾದಂತಹ ಚಲನವಲನಗಳನ್ನು ಕಳ್ಕೊಳ್ಳದೆ, ಅವರ ದೈಹಿಕ ಸ್ಟ್ರೆಂತನ್ನು ಕಡಿಮೆ ಮಾಡಿಕೊಳ್ಳದೆ, ಮಾನಸಿಕ ಸ್ಟ್ರೆಂತನ್ನು ಕಡಿಮೆ ಮಾಡಿಕೊಳ್ಳದೆ, ಹಾಗೆ ಅವರು ವಾಪಸ್ ಬಂದದ್ದು